ವಿದೇಹಾಪರಿ ಚಾಲವೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕ ಜೇ ಮೇಳವೀತಿ ನಮಸ್ಕಾರತ್ಯ ಬ್ರಹ್ಮಚೈತನ್ಯ ಮೂರ್ತಿ अलंकापुरे पुण्यभूमि पवित्र तिथे नांदतो ज्ञान राजा सुपात्र तया आठवीता महापुण्य राशी नमस्कार माझा सद्गुरु श्री रामदासी सद्गुरुनाथ महाराज की जय 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 रघुवीर ನಾವು ಈವರೆಗೆ ಅಮೃತವಾಣಿ ಎಂಬ ಗ್ರಂಥದ ಶ್ರವಣ ಮಾಡಿದೆವು. ಅದರಲ್ಲಿ ಮುಖ್ಯವಾಗಿ ಒಬ್ಬ ಸಾಧಕನಿಗೆ ತನ್ನ ಸಾಧನೆಯಲ್ಲಿ ತೊಡಗಿದಾಗ ಬರುವ ಅನೇಕ ಪ್ರಶ್ನೆಗಳಿಗೆ ಶ್ರೀ ಮಹಾರಾಜರ ಚರಿತ್ರೆಯಲ್ಲಿ ಅನುಗುಣವಾದ ಉತ್ತರ ಇದ್ದದ್ದನ್ನು ನೋಡಿ ಲೇಖಕರಾದ ವರ್ಟಿಕರ್ ಅವರು ಅವೆಲ್ಲವುಗಳನ್ನು ಸಂಗ್ರಹಿಸಿ ಸುಂದರವಾದ ಒಂದು ಪುಸ್ತಕ ರೂಪದಲ್ಲಿ ಸಂಪಾದಿಸಿರುತ್ತಾರೆ. ಅದರಲ್ಲಿ ನಮ್ಮ ಅನೇಕ ವ್ಯಾವಹಾರಿಕ, ಪ್ರಾಪಂಚಿಕ, ಪಾರಮಾರ್ಥಿಕ ಅಲ್ಲದೆ ಅನೇಕ ಸಾಧನೆಗಳನ್ನು ಕುರಿತ ಪ್ರಶ್ನೆಗಳಿರುತ್ತವೆ. ಅವೆಲ್ಲವುಗಳಿಗೆ ಶ್ರೀ ಮಹಾರಾಜರು ಏನು ಉತ್ತರ ಕೊಟ್ಟರು ಎಂಬುದನ್ನು ಶ್ರೀಯುತ್ ಮನೋಹರ್ ವರ್ಟಿಕರ್ ಅಹಮದಾಬಾದ್ದವರು ಮರಾಠಿಯಲ್ಲಿ ಬರೆದದ್ದನ್ನು ನಾವು ಕನ್ನಡದಲ್ಲಿ ಅನುವಾದ ಮಾಡಿಸಿದ್ದು. ಆ ಗ್ರಂಥವು, ಆ ಪುಸ್ತಕವು ಚೈತನ್ಯೋಪಾಸನಾ ಶ್ರೀ ಕ್ಷೇತ್ರ ಗೋಂದಾವಲೆಯಿಂದ ಪ್ರಕಾಶಿತವಾಗಿದ್ದು ಅದು ನಮ್ಮಲ್ಲಿ ಉಪಲಬ್ಧವಿರುತ್ತದೆ. ಆದರೆ ಮುಖ್ಯವಾಗಿ ಅದು ಸಾಧಕರಿಗೆ ಉಪಯುಕ್ತವಾಗುವ ಗ್ರಂಥವೆಂಬ ಭಾವನೆಯಿಂದ ನಾವು ಅದನ್ನು ಈವರೆಗೆ ಪ್ರತಿ ದಿವಸ 20-25 ನಿಮಿಷಗಳವರೆಗೆ ಓದಿದೆವು. ಈಗ ಭಗವಂತನ ನಾಮಸ್ಮರಣೆಯೇ ಮುಖ್ಯವಾದ ಸಾಧನೆ ಎಂಬುದನ್ನು ಮಹಾಯೋಗೀಶ್ವರರಾದ ಶ್ರೀ ಜ್ಞಾನೇಶ್ವರ ಮಹಾರಾಜರು ತಮ್ಮ ಅಭಂಗಗಳ ಒಂದು ಸಂಕಲನದಲ್ಲಿ ಆ ಭಗವಂತನ ನಾಮದ ವರ್ಣನೆಯನ್ನು ನಾವು ಕಲ್ಪನಾ ಮಾಡಲು ಶಕ್ಯವಿಲ್ಲವೆನ್ನುವಂತೆ ವರ್ಣಿಸಿರುತ್ತಾರೆ. ಅದಕ್ಕೆ ಅವರು ಹರಿಪಾಠವೆಂಬ ಅಭಿಧಾನದಿಂದ ಅದನ್ನು ಕರೆದಿರುತ್ತಾರೆ. ಆ ಪುಸ್ತಕದ ಹೆಸರು ಹರಿಪಾಠ. ಅರ್ಥಾತ್ ಭಗವಂತನನ್ನು ಕುರಿತು ಇರತಕ್ಕ ಪಾಠಗಳು. ಅವು 27 ಅಭಂಗಗಳಾಗಿದ್ದು ಪ್ರತಿಯೊಂದು ಅಭಂಗದಲ್ಲಿಯೂ ಅವರು ಭಗವಂತನ ನಾಮದ ಮಹಾತ್ಮ್ಯವನ್ನು, ಸಾಧನೆಯನ್ನು, ಸುಲಭತೆಯನ್ನು ಹಾಗೂ ಅದರಿಂದ ಪ್ರಾಪ್ತವಾಗುವ ಸಮಾಧಾನವನ್ನು ಕುರಿತು ಬಹಳ ಅತ್ಯಂತ ಮಾರ್ಮಿಕವಾಗಿ ಮತ್ತು ಅರ್ಥಾತ್ ಶಾಸ್ತ್ರ ಶುದ್ಧವಾಗಿ, ಅನುಭವ ಸಿದ್ಧವಾಗಿ ಬರೆದಿರುತ್ತಾರೆ. ನಾವು ಇಂದಿನಿಂದ ಪ್ರತಿ ದಿವಸ ಸ್ವಲ್ಪದ ಮಟ್ಟಿಗೆ ಸ್ವಲ್ಪರಷ್ಟು ಆ ಹರಿಪಾಠದ ಶ್ರವಣ ಮಾಡೋಣ. ಅದರಿಂದ ನಮಗೆ ನಿಶ್ಚಿತವಾಗಿಯೂ ಭಗವಂತನ ನಾಮದಲ್ಲಿ ಪ್ರೀತಿ, ಪ್ರೇಮ ಉಂಟಾಗಿ ಪ್ರಪಂಚದ ವಿಷಯದಲ್ಲಿರುವ ಆಸಕ್ತಿ, ಮೋಹ ಕಡಿಮೆಯಾಗಿ ನಮ್ಮ ಜೀವನದಲ್ಲಿ ಪ್ರಾಪ್ತವಾಗುವ ಸುಖ ದುಃಖಗಳ ದ್ವಂದ್ವ ದೂರವಾಗಿ ನಮ್ಮ ಜೀವನವು ಸಮಾಧಾನಪೂರ್ಣವಾಗುತ್ತದೆಂಬುದರಲ್ಲಿ ಸಂಶಯವಿಲ್ಲ. ಅಂಥ ಹರಿಪಾಠ ಎಂಬ ಅಭಂಗಗಳ ಸಂಗ್ರಹದ ಗ್ರಂಥವನ್ನು
ಈಗ ನಾವು ಪ್ರಾರಂಭಿಸೋಣ. ಅಭಂಗ 1. देवाचिये द्वारी उभा क्षण भरी, तेणे मुक्तिचारी साधियेल्या. हरिमुखे म्हणा पुण्याची गणना कोण करी. असोनी संसारी जिव्हे वेगो करी, वेदशास्त्र उभारी बाह्या सदा. ज्ञानदेव म्हणे व्यासाचिये खुणे, द्वारकेचे राणे पांडवा घरी. ಭಗವಂತನ ದ್ವಾರದಲ್ಲಿ ಒಂದು ಕ್ಷಣ ಹೊತ್ತು ನಿಂತರೂ ಅವರಿಗೆ 4 ಮೋಕ್ಷಗಳು ಸಾಧ್ಯವಾಗುತ್ತವೆ. ಆದ್ದರಿಂದ ನೀವು ಮುಖದಿಂದ ನಾಮ ತೆಗೆದುಕೊಳ್ಳಿರಿ. ಅದರಿಂದ ನಿಮ್ಮ ಪುಣ್ಯವು ಅಪಾರವಾಗಿ ಬೆಳೆಯುತ್ತದೆ. ವೇದ ಹಾಗೂ ಶಾಸ್ತ್ರಗಳು ಕೈ ಮೇಲೆತ್ತಿ ಹೇಳುವುದೇನೆಂದರೆ, ನೀವು ಸಂಸಾರದಲ್ಲಿದ್ದು ನಿರಂತರ ಭಗವಂತನ ನಾಮವನ್ನು ನಿಮ್ಮ ನಾಲಿಗೆಗೆ ಉಚ್ಚಾರ ಮಾಡುವ ಅಭ್ಯಾಸ ಮಾಡಿಸಿರಿ. ಮುಖದಿಂದ ನಾಮದ ಗತಿಶೀಲ ಪ್ರವಾಹವು ಹರಿಯುತ್ತಿರಲಿ. ಶ್ರೀ ಜ್ಞಾನದೇವರು ಹೇಳುವುದೇನೆಂದರೆ, ಪಾಂಡವರು ಭಗವಂತನ ನಾಮಸ್ಮರಣೆ ಮಾಡುತ್ತಿದ್ದರು. ಆದ್ದರಿಂದ ದ್ವಾರಕೆಯ ರಾಜನಾದ ಭಗವಾನ್ ಶ್ರೀಕೃಷ್ಣನು ಅವರ ಮನೆಯಲ್ಲಿ ವಾಸ ಮಾಡಿದ್ದನು. ನಾಮಸ್ಮರಣೆಯ ಈ ಮರ್ಮವನ್ನು ವ್ಯಾಸರು ಹೇಳಿರುತ್ತಾರೆ. 1. ಪದ್ಯ. ಪಾದ 1. ಭಾವಾರ್ಥ. ದೇವಾಚಿಯೇ ದ್ವಾರಿ ಉಭಾಕ್ಷಣ ಭರಿ, ತೇಣೆ ಮುಕ್ತಿಚಾರಿ ಸಾಧಿಯೇಲ್ಯ. ಪ್ರತಿಯೊಬ್ಬರ ಹೃದಯದಲ್ಲಿ ಭಗವಂತನು ವಾಸ ಮಾಡಿರುತ್ತಾನೆ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನು ನಡೆದಾಡುವ ಮಂದಿರವಾಗಿರುತ್ತಾನೆ. ಭಗವಂತನು ಆನಂದ ಸ್ವರೂಪನಾಗಿರುತ್ತಾನೆ. ಅವನ ಆನಂದವು ಅತ್ಯಂತ ಸೂಕ್ಷ್ಮ ಹಾಗೂ ಪೂರ್ಣ ಸ್ವತಂತ್ರವಾಗಿರುತ್ತದೆ. ಅದು ಯಾವುದನ್ನೂ ಅವಲಂಬಿಸಿರುವುದಿಲ್ಲ. ಇಂಥ ಆನಂದವು 3 ಅವಸ್ಥೆಗಳ ಮೂಲಕ ಸೂಕ್ಷ್ಮತೆಯಿಂದ ಸ್ಥೂಲತೆಗೆ ಅಥವಾ ಅದೃಶ್ಯದಿಂದ ದೃಶ್ಯಕ್ಕೆ ಬಂದಿರುತ್ತದೆ. ಆದ್ದರಿಂದ ಅದು ಅಧಿಕಾಧಿಕ ಪರಾವಲಂಬಿಯಾಗಿರುತ್ತದೆ. ಮೊದಲು ಅದು ಅಂತಃಕರಣದಲ್ಲಿ ಇಳಿದಿರುತ್ತದೆ. ಅನಂತರ ಅದು ಪ್ರಾಣದ ಅಂದರೆ ಜೀವದ ಆವರಣವನ್ನು ಧಾರಣೆ ಮಾಡಿರುತ್ತದೆ. ಅನಂತರ ಜಡದ್ರವ್ಯದವರೆಗೆ ತಲುಪಿರುತ್ತದೆ. ದೇಹವೆಂಬ ಮಂದಿರದಲ್ಲಿ ಹೃದಯವು ಭಗವಂತನ ಗರ್ಭಗುಡಿಯಾಗಿರುತ್ತದೆ. ಅಲ್ಲಿ ಆನಂದದ ಶುದ್ಧ ಸ್ವರೂಪ ಕಂಡುಬರುತ್ತದೆ. ಗರ್ಭಮಂದಿರದ ದ್ವಾರದವರೆಗೆ ತಲುಪಿದರೆ ಭಗವಂತನ ದರ್ಶನವಾಗಿ ಪರಮಾನಂದ ಪ್ರಾಪ್ತವಾಗುತ್ತದೆ. ಗರ್ಭಗುಡಿಯವರೆಗೆ ತಲುಪುವುದಕ್ಕಾಗಿ ಜಡದ್ರವ್ಯದಿಂದ ನಿರ್ಮಾಣವಾದ ದೇಹ, ಜೀವಂತತನದಿಂದ ಉಂಟಾದ ಪ್ರಾಣ ಹಾಗೂ ವಾಸನೆಗಳಿಂದ ನಿರ್ಮಾಣವಾದ ಅಂತಃಕರಣ, ಈ 3 ಅವಸ್ಥೆಗಳನ್ನು ದಾಟಬೇಕಾಗಿ ಬರುತ್ತದೆ. ಅದಕ್ಕಾಗಿ ಸಾಧಕನಿಗೆ ತನ್ನಲ್ಲಿಯೇ ಇಳಿಯಬೇಕಾಗುತ್ತದೆ. ಸಾಧಕನು ತನ್ನ ವಾಣಿಯ ಆಧಾರದಿಂದ ತನ್ನಲ್ಲಿ ತಾನು ಇಳಿಯಬಲ್ಲನು, ಅರ್ಥಾತ್ ಪ್ರವೇಶಿಸಬಲ್ಲನು. ದೇಹದಲ್ಲಿರುವ ಇಂದ್ರಿಯಗಳಲ್ಲಿ ಅತ್ಯಂತ ಸ್ಥೂಲವಾದ ಆನಂದವನ್ನು ವಾಣಿಯಲ್ಲಿ ಲಯಗೊಳಿಸಿ ಅತ್ಯಂತ ಸೂಕ್ಷ್ಮಗೊಳಿಸಬೇಕಾಗುತ್ತದೆ. ಈ ಪ್ರಕ್ರಿಯೆಗೆ ಸಂತರು ನಾಮಸಾಧನೆ ಅನ್ನುತ್ತಾರೆ. ನಾಮಸಾಧನೆಯು ವೈಖರಿಯಿಂದ ಪ್ರಾರಂಭವಾಗುತ್ತದೆ
ಮೂಲ ಆನಂದವು ಭಗವತ್ ಸ್ವರೂಪವಾಗಿರುವುದರಿಂದ ವೈಖರಿಗೆ ಭಗವಂತನ ಯಾವುದಾದರೊಂದು ನಾಮದ ರೂಢಿ ಮಾಡಿಸಬೇಕಾಗುತ್ತದೆ. ಆ ನಾಮದ ಜಪದಲ್ಲಿ ವೈಖರಿಯು ರಮಿಸತೊಡಗಿತೆಂದರೆ ನಾಮದ ಶಕ್ತಿಯು ಜಾಗೃತವಾಗುತ್ತದೆ. ಆ ಶಕ್ತಿಯಿಂದಲೇ ಭಗವಂತನ ವಿಷಯದಲ್ಲಿ ಅಸ್ತಿತ್ವದ ಭಾವನೆ ನಿರ್ಮಾಣವಾಗುತ್ತದೆ. ಆ ಭಾವನೆಯಿಂದ ನಾನು ದೇಹವೇ ಇರುತ್ತೇನೆ ಎಂಬ ಅರಿವು ಮಂದವಾಗತೊಡಗುತ್ತದೆ. ಇದರ ಪರಿಣಾಮದಿಂದಾಗಿ ದೇಹದಿಂದ ಅಂದರೆ ಇಂದ್ರಿಯಗಳ ಮೂಲಕ ಆನಂದ ಅನುಭವಿಸುವ ವಾಸನೆಯು ಶಿಥಿಲವಾಗುತ್ತದೆ. ಆಗ ನಾಮಕ್ಕೆ ಸೂಕ್ಷ್ಮತೆ ಪ್ರಾಪ್ತವಾಗುತ್ತದೆ. ಅದು ಒಳಗಿಂದೊಳಗೆ ಸಹಜವಾಗಿ ನಡೆಯುತ್ತದೆ. ಇದಕ್ಕೆ ಮಧ್ಯಮವಾಣಿ ಅನ್ನುತ್ತಾರೆ. ಮಧ್ಯಮವಾಣಿಯು ಒಂದು ಕಡೆಗೆ ದೇಹದೊಂದಿಗೆ, ವಿಶೇಷತಃ ಮೆದುಳಿನೊಂದಿಗೆ ಸಂಬಂಧ ಹೊಂದಿದ್ದರೆ, ಇನ್ನೊಂದು ಕಡೆಗೆ ಅಂತಃಕರಣದೊಂದಿಗೆ, ವಿಶೇಷತಃ ಮನಸ್ಸು ಬುದ್ಧಿಯೊಂದಿಗೆ ಸಂಬಂಧ ಹೊಂದಿರುತ್ತದೆ. ಮಧ್ಯಮದಲ್ಲಿ ನಾಮ ನಡೆದಿರುವಾಗ ನಾಲಿಗೆ ಅಲುಗಾಡುತ್ತಿರುವುದಿಲ್ಲ. ಆದರೆ ಗಂಟಲದಲ್ಲಿಯ ಶಬ್ದ ಪೆಟ್ಟಿಗೆಯಲ್ಲಿ ಸ್ಫುರಣ ಅಥವಾ ಸ್ಪಂದನವಾಗುತ್ತಿರುವುದು ಕಂಡುಬರುತ್ತದೆ. ಮಧ್ಯಮದಲ್ಲಿ ಸ್ಥಿರವಾದ ನಾಮವು ಅಂತಃಕರಣವನ್ನು ವ್ಯಾಪಿಸಲು ಪ್ರಾರಂಭವಾಗುತ್ತದೆ. ಈ ವ್ಯಾಪ್ತಿಗೆ ಮನನ, ನಿಧಿಧ್ಯಾಸಗಳೆಂಬ ಎರಡು ಅಂಗಗಳಿರುತ್ತವೆ. ಆಗ ನಾಮವು ಪಶ್ಯಂತಿವಾಣಿಯಲ್ಲಿ ಪ್ರವೇಶ ಮಾಡುತ್ತದೆ. ಪಶ್ಯಂತಿವಾಣಿಯಲ್ಲಿ ನಾಮ ನಡೆಯುವುದು ಉತ್ತಮ ಅವಸ್ಥೆ ಎಂದು ತಿಳಿಯಬೇಕು. ಪಶ್ಯಂತಿಯಲ್ಲಿ ರಮಿಸುವ ಸಾಧಕನು ಇಂದ್ರಿಯಗಳ ಕ್ಷುದ್ರ ಆನಂದದ ಕಡೆಗೆ ಎಳೆಯಲ್ಪಡುವುದಿಲ್ಲ. ಅವನ ವಿಕಾರಗಳು ಅವನಿಗರಿಯದಂತೆ ಕ್ಷೀಣವಾಗುತ್ತವೆ. ಭಗವಂತನ ಸ್ಮರಣೆಯಿಂದ, ವಿಚಾರಗಳಿಂದ ಹಾಗೂ ಕಲ್ಪನೆಗಳಿಂದ ಆ ಸಾಧಕನ ಅಂತಃಕರಣವು ತುಂಬಿಬಿಡುತ್ತದೆ. ಪಶ್ಯಂತಿಯಲ್ಲಿ ನಾಮ ನಡೆದಿರುವಾಗ ಮಧ್ಯದಲ್ಲಿಯೇ ಪ್ರೇಮ ಭಾವನೆ ಜಾಗೃತವಾಗುತ್ತದೆ. ಕೆಲವು ವೇಳೆ ಅದು ತೀವ್ರವಾಗುತ್ತದೆ. ಆ ತೀವ್ರತೆಯಲ್ಲಿ ಸಾಧಕನು ಕ್ಷಣ ಹೊತ್ತು ತನ್ನನ್ನು ತಾನು ಸಂಪೂರ್ಣ ಮರೆತು ಬಿಡುತ್ತಾನೆ. ಈ ವಿಸ್ಮರಣೆಯಲ್ಲಿ ಅವನಿಗೆ ತನ್ನ ಹೃದಯದಲ್ಲಿಯ ಭಗವಂತನ ದರ್ಶನವಾಗುತ್ತದೆ. ಆ ಅವಸ್ಥೆಯಲ್ಲಿ ಅವನಿಗೆ ಒಂದು ಕ್ಷಣವೇ ಆದರೂ ಪರಿಶುದ್ಧ ಆನಂದದ ಅನುಭವ ಪಡೆಯುತ್ತಾನೆ. ಈ ಅನುಭವವು ಕತ್ತಲಲ್ಲಿ ಮಿಂಚು ಹೊಳೆದಂತೆ ಇರುತ್ತದೆ. ಆಗ ಪರಾವಾಣಿಯಲ್ಲಿ ನಾಮ ನಡೆಯುತ್ತದೆ. ಆದರೆ ಶಕ್ತಿ ಕಡಿಮೆ ಬೀಳುವುದರಿಂದ ಮತ್ತೆ ಪಶ್ಯಂತಿಗೇ ಬರುತ್ತಾನೆ. ಇದೇ ಭಗವಂತನ ದ್ವಾರದಲ್ಲಿ ಕ್ಷಣ ಹೊತ್ತು ನಿಲ್ಲುವುದಾಗಿರುತ್ತದೆ. ಮುಕ್ತಿಯು ಬದುಕಿರುವಾಗಲೇ ಅನುಭವಿಸುವುದಾಗಿರುತ್ತದೆ. ಮುಕ್ತಿಗಳು 4 ಪ್ರಕಾರದ್ದಿರುತ್ತವೆ. ಅವು ಸಾಧಕನ 4 ಆಧ್ಯಾತ್ಮಿಕ ಅವಸ್ಥೆಗಳಾಗಿರುತ್ತವೆ. ಮನುಷ್ಯನ ಜೀವನವನ್ನು ಭಯ, ಚಿಂತೆ, ಒತ್ತಡ ಹಾಗೂ ತಳಮಳಗಳು ಜರ್ಜರಿತಗೊಳಿಸುತ್ತವೆ. ಸಾಧಕನು ಭಗವಂತನ ನಾಮದಿಂದ ಕ್ರಮಕ್ರಮವಾಗಿ ಇವೆಲ್ಲವುಗಳಿಂದ ಮುಕ್ತನಾಗುತ್ತಾನೆ ಹಾಗೂ ಸಮಾಧಾನ ಹೊಂದುತ್ತಾನೆ. ಮೊದಲನೆಯ ಮುಕ್ತಿ ಸಾಲೋಕ್ಯ. ಈ ಭೂಲೋಕದಲ್ಲಿ ಅಂದರೆ ಜಗತ್ತಿನಲ್ಲಿ ಭಗವಂತನದೊಂದೇ ಆಳ್ವಿಕೆ ನಡೆಯುತ್ತದೆ. ಅವನ ರಾಜ್ಯದಲ್ಲಿ, ಅವನ ಶಾಸನದಲ್ಲಿ ನಾವು ಬಾಳುತ್ತಿರುತ್ತೇವೆ. ಅಂದರೆ ನಮ್ಮ ಜೀವನದಲ್ಲಿ
ಭಗವಂತನ ಸ್ವಾಮಿತ್ವವಿರುತ್ತದೆ. ನಮ್ಮ ಜೀವನದಲ್ಲಿಯ ಪ್ರತಿಯೊಂದು ಘಟನೆ ಅವನ ಇಚ್ಛೆಯಿಂದಲೇ ನಡೆಯುತ್ತದೆ ಎಂಬ ಭಾವನೆಯಿಂದಲೇ ಬಾಳುವುದಕ್ಕೆ ಸಾಲೋಕ್ಯ ಮುಕ್ತಿ ಅನ್ನುತ್ತಾರೆ. ಜೀವನದ ವಿಷಯದಲ್ಲಿ ಯಾವುದೇ ತಕರಾರು ಇಲ್ಲದಿರುವುದೇ ಈ ಮುಕ್ತಿಯ ಲಕ್ಷಣವಾಗಿರುತ್ತದೆ. ಎರಡನೇ ಮುಕ್ತಿ ಸಾಮೀಪ್ಯ. ಸಾಮೀಪ್ಯವೆಂದರೆ ಭಗವಂತನ ಹತ್ತಿರ ಇರುವುದು. ಭಗವಂತನ ನಾಮವು ಮಧ್ಯಮದಲ್ಲಿ ಸ್ಥಿರವಾಯಿತೆಂದರೆ ಭಗವಂತನು ನಮ್ಮ ಹತ್ತಿರವೇ ಇರುತ್ತಾನೆಂದು ಅನಿಸತೊಡಗುತ್ತದೆ. ಭಗವಂತನ ಸಾನ್ನಿಧ್ಯವು ದೃಶ್ಯದಲ್ಲಿಯದಾಗಿರದೆ ಅದು ಮನಸ್ಸಿನ ಒಂದು ದೃಢ ವಿಶ್ವಾಸವಾಗಿರುತ್ತದೆ. ಈ ವಿಶ್ವಾಸದಿಂದ ಜೀವನದಲ್ಲಿಯ ಭಯ ಹಾಗೂ ಚಿಂತೆ ಒಮ್ಮೆಲೆ ಕ್ಷೀಣವಾಗುತ್ತವೆ. ಈ ವಿಶ್ವಾಸವು ಒಮ್ಮೊಮ್ಮೆ ಡೋಲಾಯಮಾನವಾಗುತ್ತದೆ. ಆದರೆ ಇದನ್ನು ಲಕ್ಷ್ಯಪೂರ್ವಕ ಕಾಯ್ದುಕೊಂಡದ್ದಾದರೆ ಮುಂದೆ ಭಗವಂತನು ನಮ್ಮ ಹೃದಯದಲ್ಲಿ ಇರುತ್ತಾನೆ ಎಂದು ಪ್ರತ್ಯಕ್ಷವಾಗಿ ಅನಿಸತೊಡಗುತ್ತದೆ. ಇದಕ್ಕೆ ಸಾಮೀಪ್ಯ ಮುಕ್ತಿ ಅನ್ನುತ್ತಾರೆ. ಮೂರನೆಯ ಮುಕ್ತಿ ಸಾರೂಪ್ಯ. ಮಧ್ಯಮದಿಂದ ಪಶ್ಯಂತಿಯಲ್ಲಿ ನಾಮವು ಪ್ರವೇಶಿಸಿದರೆ ಮನುಷ್ಯನ ಅಂತಃಕರಣದಲ್ಲಿ ಭಗವಂತನು ತುಂಬಿಬಿಡುತ್ತಾನೆ. ಅದರಿಂದ ಅವನ ಸೂಕ್ಷ್ಮ ದೇಹವು ಭಗವಂತನಿಂದ ವ್ಯಾಪಿಸಿ ಬಿಡುತ್ತದೆ. ಈ ದೇಹದಲ್ಲಿಯ ಎಲ್ಲ ವಾಸನೆಗಳು ಭಗವಂತನ ಸುತ್ತಲೂ ಸುತ್ತುತ್ತಿರುತ್ತವೆ. ಆದ್ದರಿಂದ ಆ ದೇಹಕ್ಕೆ ಭಗವಂತನ ಸಗುಣ ರೂಪದ ಆಕಾರ ಪ್ರಾಪ್ತವಾಗುತ್ತದೆ. ಗೋಪಿಕಾ ಸ್ತ್ರೀಯರಿಗೆ ಈ ಅವಸ್ಥೆ ಪ್ರಾಪ್ತವಾಗಿತ್ತು. ಆದ್ದರಿಂದ ಅವರು ಹಗಲಿರಳು ಭಗವಂತನ ಸಹವಾಸ ಪ್ರಾಪ್ತವಾಗಿತ್ತು. ಭಗವಾನ್ ಶ್ರೀಕೃಷ್ಣನು ದ್ವಾರಕೆಗೆ ಹೋದರೂ ಅವರ ಈ ಸಹವಾಸಕ್ಕೆ ಯಾವುದೇ ವ್ಯತ್ಯಯ ಉಂಟಾಗಲಿಲ್ಲ. ಇದು ಭಗವಂತನ ಅನುಸಂಧಾನದ ಪೂರ್ಣಾವಸ್ಥೆ ಆಗಿರುತ್ತದೆ. ನಾಲ್ಕನೇ ಮುಕ್ತಿ ಸಾಯುಜ್ಯ. ಸಾಯುಜ್ಯವೆಂದರೆ ಏಕರೂಪತೆ. ನಾಮದ ಅನುಸಂಧಾನವು ಪಕ್ವವಾಯಿತೆಂದರೆ ಸಾಧಕನ ಅಹಂಭಾವನೆ ಉಳಿಯುವುದಿಲ್ಲ. ಅವನು ಸಂಪೂರ್ಣ ಶೂನ್ಯನಾಗುತ್ತಾನೆ. ಆಗ ಅವನಲ್ಲಿ ಭಗವಂತನು ಪ್ರಕಟವಾಗುತ್ತಾನೆ. ಅವನ ಅಂತರಂಗವು ಆನಂದದಿಂದ ತುಂಬಿ ಹರಿಯತೊಡಗುತ್ತದೆ. ಅವನ ಎಲ್ಲ ಕರ್ಮಗಳನ್ನು ಭಗವಂತನೇ ಮಾಡುತ್ತಾನೆ. ಅವನ ನಾಮವು ಅಖಂಡವಾಗಿ ನಡೆಯುತ್ತಿರುತ್ತದೆ. ಇದೇ ಅವನು ಬದುಕಿರುವುದರ ಮುಖ್ಯ ಲಕ್ಷಣವಾಗಿರುತ್ತದೆ. ಅವನು ಸಂಪೂರ್ಣ ಭಗವತ್ ಸ್ವರೂಪನಾಗಿ ಜೀವನ್ಮುಕ್ತನಾಗಿರುತ್ತಾನೆ. ಪಾದ 2. ಹರಿಮುಖೆ ಮಣ ಹರಿಮುಖೆ ಮಣ ಪುಣ್ಯಾಚಿ ಗಣನ ಕೋಣಕರಿ. ಭಗವಂತನ ದರ್ಶನವಾಗುವುದಕ್ಕಾಗಿ ಮನುಷ್ಯನ ಅಂತಃಕರಣ ಅತ್ಯಂತ ಪವಿತ್ರವಾಗಿರಬೇಕಾಗುತ್ತದೆ. ಪವಿತ್ರ ಅಂತಃಕರಣದಲ್ಲಿ ಪುಣ್ಯವು ಆಕಂಠ ತುಂಬಿರುತ್ತದೆ. ಅಲ್ಲಿ ಪಾಪಕ್ಕೆ ಅವಕಾಶವೇ ಇರುವುದಿಲ್ಲ. ಭಗವಂತನ ಕಡೆಗೆ ಒಯ್ಯುವ ಕರ್ಮವು ಪುಣ್ಯಕರ್ಮ, ಭಗವಂತನಿಂದ ದೂರ ಒಯ್ಯುವ ಕರ್ಮವು ಪಾಪಕರ್ಮವಾಗಿರುತ್ತದೆ. ತೀರ್ಥಯಾತ್ರೆ, ತೀರ್ಥಸ್ನಾನ, ಯಜ್ಞಯಾಗ, ಉಪವಾಸ, ವ್ರತವೈಕಲ್ಯ, ದಾನ, ಪರೋಪಕಾರ, ಪ್ರಾಯಶ್ಚಿತ್ತ ಮುಂತಾದ ಕರ್ಮಗಳಿಂದ ಪಾಪಕ್ಷಯವಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಅಲ್ಲದೆ ಅವೇ ಕರ್ಮಗಳನ್ನು ನಿಷ್ಕಾಮ ಬುದ್ಧಿಯಿಂದ ಮಾಡಿದರೆ
ಪುಣ್ಯ ಸಂಚಯವಾಗುತ್ತದೆ ಎಂದೂ ಹೇಳುತ್ತವೆ. ಅಲ್ಲದೆ ಈ ಕರ್ಮದಿಂದ ಇಹಲೋಕದಲ್ಲಿ ಹಾಗೂ ಪರಲೋಕದಲ್ಲಿ ಭೋಗ ಸುಖಗಳು ಪ್ರಾಪ್ತವಾಗುತ್ತವೆ. ಆದ್ದರಿಂದ ಇವುಗಳ ಗತಿಯು ಇಷ್ಟೇ ಇರುತ್ತದೆ. ಆದರೆ ಭಗವಂತನ ನಾಮವೊಂದೇ ಎಂಥ ಸಾಧನೆಯಾಗಿರುತ್ತದೆ ಎಂದರೆ ಅದು ಪಾಪಕ್ಷಯವನ್ನಂತೂ ಮಾಡಿಯೇ ಮಾಡುತ್ತದೆ. ಅಲ್ಲದೆ ಪುಣ್ಯದ ಅಪಾರ ಸಂಚಯ ಮಾಡಿ ಅದು ಸಾಧಕನನ್ನು ಭಗವಂತನವರಿಗೆ ಒಯ್ದು ತಲುಪಿಸುತ್ತದೆ. ಉಳಿದ ಕರ್ಮಗಳ ಫಲ ಪ್ರಾಪ್ತವಾಗಬೇಕಾದರೆ ಅವುಗಳ ವಿಷಯದಲ್ಲಿ ಶ್ರದ್ಧೆ ಇರಬೇಕಾಗುತ್ತದೆ. ಆದರೆ ನಾಮದ ಶಕ್ತಿಯು ವಿಲಕ್ಷಣವಾಗಿರುತ್ತದೆ. ಶ್ರದ್ಧೆ ಇರಲಿ ಅಥವಾ ಇಲ್ಲದಿರಲಿ, ನಾಮಸ್ಮರಣೆಯಿಂದ ಅಪಾರ ಪುಣ್ಯ ಸಂಚಯವಾಗುತ್ತದೆ ಎಂಬುದು ಸಂತರ ಪ್ರತ್ಯಕ್ಷ ಅನುಭವವಾಗಿರುತ್ತದೆ. ಪಾದ 3. ಅಸೋನಿ ಸಂಸಾರಿ ಜಿಹ್ವೆವೇಗು ಕರಿ ವೇದಶಾಸ್ತ್ರವು ಭಾರಿ ಬಾಹ್ಯ ಸದಾ. ಭಾರತೀಯ ಅಧ್ಯಾತ್ಮಶಾಸ್ತ್ರಕ್ಕೆ ದೊಡ್ಡ ಇತಿಹಾಸವಿರುತ್ತದೆ. ವೇದ ಕಾಲದಿಂದಲೂ ಅನೇಕ ದೊಡ್ಡ ಮಹಾತ್ಮರು ಭಗವಂತನ ದರ್ಶನಕ್ಕಾಗಿ ಸಾಧನೆ ಮಾಡಿರುತ್ತಾರೆ. ಅವರು ತಮ್ಮ ಸ್ವಾನುಭವದಿಂದ ಭಗವಂತನ ದರ್ಶನದ ಮಾರ್ಗವನ್ನು ನಿಶ್ಚಿತಪಡಿಸಿರುತ್ತಾರೆ. ಈ ಮಾರ್ಗವು ವೇದ ವಾಂಗ್ಮಯದಲ್ಲಿ ಹಾಗೂ ಶಾಸ್ತ್ರದಲ್ಲಿ ಹೇಳಿದ್ದು ಕಂಡುಬರುತ್ತದೆ. ಆದ್ದರಿಂದ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ವೇದಶಾಸ್ತ್ರಗಳ ವಿಚಾರಗಳಿಗೆ ಬಹಳ ಮಹತ್ವ ಕೊಡಲಾಗಿದೆ. ಅವುಗಳ ಸ್ಪಷ್ಟ ಅಭಿಪ್ರಾಯವೇನೆಂದರೆ ಸಂಸಾರವು ಭಗವಂತನಿಗೆ ಅಡ್ಡ ಬರುವುದಿಲ್ಲ. ಏಕೆಂದರೆ ಸಂಸಾರವು ಜೀವನದ ಬಹಿರಂಗದ ವಿಷಯವಾಗಿರುತ್ತದೆ. ಭಗವಂತ ಹಾಗೂ ಅವನ ನಾಮವು ಜೀವನದ ಅಂತರಂಗದ ವಿಷಯವಾಗಿರುತ್ತದೆ. ಮನುಷ್ಯನಿಗೆ ಸಂಸಾರವು ತೊಂದರೆ ಕೊಡುವುದಿಲ್ಲ. ಆದರೆ ಮನುಷ್ಯನ ಮನಸ್ಸಿನಲ್ಲಿ ಪೋಷಿಸಲ್ಪಟ್ಟ ಸಂಸಾರದ ಆಸಕ್ತಿ ಅಡ್ಡ ಬರುತ್ತದೆ. ಸಂಸಾರವು ಇದ್ದಂತೆಯೇ ಇರಲಿ, ಅದರಲ್ಲಿಯೇ ನಾಲಿಗೆಗೆ ನಾಮದ ಅಭ್ಯಾಸ ಮಾಡಿಸಬೇಕು. ಸಂಸಾರದಲ್ಲಿ 4 ಜನರಂತೆ ಇದ್ದುಕೊಂಡು ನಾಮಸ್ಮರಣೆ ಮಾಡಲು ಬರುತ್ತದೆ. ನಾಮಸ್ಮರಣೆ ಮಾಡುತ್ತಾ ಅದರ ಬಗ್ಗೆ ಅಭಿರುಚಿ ನಿರ್ಮಾಣವಾಗುತ್ತದೆ. ಒಮ್ಮೆ ಅದರ ಅಭಿರುಚಿ ನಿರ್ಮಾಣವಾಯಿತೆಂದರೆ ಸಂಸಾರದ ಬಗ್ಗೆ ಇರುವ ಮನಸ್ಸಿನಲ್ಲಿಯ ಸತ್ಯತ್ವದ ಭಾವನೆಯು ಶಿಥಿಲವಾಗುತ್ತದೆ. ಆದ್ದರಿಂದ ಅದರ ಅಭಿರುಚಿ ಕಡಿಮೆಯಾಗುತ್ತದೆ. ಆಗ ಅದು ಭಗವಂತನಿಗೆ ಅಡ್ಡ ಬರುವುದಿಲ್ಲ. ಜಿಗುಟುತನದಿಂದ ನಾಮದ ಅಭ್ಯಾಸ ಮಾಡಿದ್ದಾದರೆ ನಾಮಸ್ಮರಣೆಯಲ್ಲಿ ತೀವ್ರತೆ ಬರುತ್ತದೆ. ಇದರಿಂದಲೇ ಭಗವಂತನ ಅನುಸಂಧಾನ ಸಾಧಿಸುತ್ತದೆ. ಅನುಸಂಧಾನ ಪಕ್ವವಾಯಿತೆಂದರೆ ಸಾಧಕನು ನಾಮದ ಆಧಾರದಿಂದಲೇ ಭಗವಂತನ ಚರಣಗಳವರೆಗೆ ತಲುಪಿಸುತ್ತಾನೆ. ಇದೇ ನಾಮದ ಸಾಮರ್ಥ್ಯವಾಗಿರುತ್ತದೆ. ಎಷ್ಟು ಟೈಮ್ ಆಯ್ತು? ಜ್ಞಾನದೇವ ಮಣೆ ವ್ಯಾಸಾಚಿಯೇ ಖುಣೆ ದ್ವಾರಕೇಚೆ ರಾಣೆ ಪಾಂಡವಾಘರಿ. ಅಧ್ಯಾತ್ಮವು ಅನುಭವದ ಶಾಸ್ತ್ರವಾಗಿರುತ್ತದೆ. ಪ್ರತೀತಿಯು ಅದರ ಪ್ರಾಣವಾಗಿರುತ್ತದೆ. ಆದ್ದರಿಂದ ಭಗವಂತನ ನಾಮಸ್ಮರಣೆಯಿಂದ ಭಗವಂತನ ಅಸ್ತಿತ್ವದ ಅನುಭವವು ಹೇಗೆ ಬರುತ್ತದೆ ಎಂಬುದನ್ನು ಶ್ರೀ ಜ್ಞಾನದೇವರು ಈ ಶ್ಲೋಕದಲ್ಲಿ ಹೇಳಿರುತ್ತಾರೆ. ಭಕ್ತ, ಭಗವಂತ ಹಾಗೂ ನಾಮ ಇವು ಭಗವಂತನ 3 ಅಂಗಗಳಾಗಿರುತ್ತವೆ. ನಾಮವಿರುವಲ್ಲಿ ಭಗವಂತನಿರುತ್ತಾನೆ,
ಭಗವಂತನಿರುವಲ್ಲಿ ಭಕ್ತನಿರುತ್ತಾನೆ. ಉದಾಹರಣೆಗೆ ಪಾಂಡವರು ಭಗವಂತನ ನಾಮಸ್ಮರಣೆ ಮಾಡುತ್ತಿದ್ದರು. ಭಗವಂತನಿಗೆ ತನ್ನ ನಾಮಕ್ಕಿಂತ ಬೇರೆಯಾಗಿರಲು ಬರುವುದಿಲ್ಲ. ಆದ್ದರಿಂದ ಭಗವಂತನು ದ್ವಾರಕೆಯನ್ನು ಬಿಟ್ಟು ಮೇಲಿಂದ ಮೇಲೆ ಪಾಂಡವರ ಮನೆಯಲ್ಲಿ ವಾಸ್ತವ್ಯ ಮಾಡುತ್ತಿದ್ದನು. ಈ ಅನುಭವವು ಯಾರಿಗಾದರೂ ಬರಲು ಶಕ್ಯವಿರುತ್ತದೆ. ಆದರೆ ನಾಮದಲ್ಲಿ ಇರುವ ಯುಕ್ತಿ ಮಾತ್ರ ಸಾಧಿಸಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರವಿ. ಆಸನೇಲಾ ಧೃತಾಲವಾವೆ ಭೂದೇವ ಸಂತಾಸಿ ಸದಾ ಲವಾವೆ ಸತ್ಕರ್ಮಯೋಗೇ ವಯಧಾಲವಾವೆ ಸರ್ವಾಮುಖಿ ಮಂಗಲವೋ ಲವಾವೆ ಸೀತಾಕಾಂತ ಸ್ಮರಣ ಜಯ ಜಯ ರಾಮ.